Hello students. In the previous session I have explained about GST Council. What do you mean by GST Council? What are the functions of GST Council and what are the powers of GST Council? So now in this session I am going to explain you about the structure of GST. So here GST it is a dual model, dual structure. So ಇಲ್ಲಿ GST structure ಅಂತ ಬಂದಾಗ ಇದು dual model ಅಂತ ಕರಿತೀವಿ ಇಲ್ಲಿ. ಸೊ ಯಾಕೆ ಡಿವೈಡ್ ಮಾಡೋದು ಅಂತ ಕರಿತೀವಿ ಅಂದಾಗ ಇಲ್ಲಿ ನಮಗೇಗೂ ಗೊತ್ತಿದೆ ಇಂಡಿಯಾ ಅನ್ನೋದು ಫೆಡರಲ್ ಕಂಟ್ರಿ ಇದು. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ರೈಟ್ಸ್ ಇದೆ, ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರುವಂಥದ್ದು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ರೈಟ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೂ ಇದೆ. ಅದೇ ಥರ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಇದೆ. ಈವನ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ದೇ ಕ್ಯಾನ್ ಕಲೆಕ್ಟ್ ಟ್ಯಾಕ್ಸ್ ಫ್ರಮ್ ದ ಪೀಪಲ್. So here structure of GST, many countries in the world have a single unified GST system, that is a single tax applicable throughout the country. However, in federal countries like Brazil and Canada, a dual GST system is prevalent whereby GST is levied by both the federal and state or provincial governments. In India, a dual GST is proposed whereby a central goods and service tax and a state goods and service tax SGST will be levied on the taxable value of every transaction of supply of goods and services. ಸೊ ಹಲವಾರು ಕಂಟ್ರಿಯಲ್ಲಿ ಸಿಂಗಲ್ ಟ್ಯಾಕ್ಸ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಇಡೀ ಥ್ರೂ ಕಂಟ್ರಿಯಲ್ಲಿ ಒಂದೇ ಟ್ಯಾಕ್ಸ್ ರೇಟು. ಬಟ್ ಕೆಲವು ಫೆಡ್ರಲ್ ಕಂಟ್ರಿ ಬಂದಾಗ ಈ ಬ್ರೆಜಿಲ್, ಕೆನಡಾ ಎಲ್ಲ ಇದೆಲ್ಲ, ನಮ್ಮ ಇಂಡಿಯಾ ಇದೆಲ್ಲ ಕೂಡ ಫೆಡ್ರಲ್ ಕಂಟ್ರಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟು ಇದೆ, ಅದೇ ಥರ ಸೆಂಟ್ರಲ್ ಗೌರ್ಮೆಂಟು ಇದೆ. ಹಾಗಾಗಿ ನಮ್ಮಲ್ಲಿ ಏನು ಫೆಡರಲ್ ಸ್ಟ್ರಕ್ಚರ್ ಇದ್ದ ಕಾರಣ ಎರಡು ರೀತಿಯಾದಂಥ ಜಿ ಎಸ್ ಟಿ ಇರುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಪ್ರಪೋಸ್ ಮಾಡಿರುವಂಥದ್ದು ಎರಡು ರೀತಿಯಾದಂಥ ಜಿ ಎಸ್ ಟಿ, ಒಂದು ಸಿ ಜಿ ಎಸ್ ಟಿ, ಮತ್ತೊಂದು ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂತ ಹೇಳಿದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇದು ಸಿ ಜಿ ಎಸ್ ಟಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, ಮತ್ತೊಂದು ಎಸ್ ಜಿ ಎಸ್ ಟಿ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸ್ಟೇಟ್ ಗೌರ್ಮೆಂಟಿಗೆ ಹೋಗುತ್ತೆ. ಫೀಚರ್ಸ್ ಆಫ್ ಡ್ಯುಯಲ್ ಜಿ ಎಸ್ ಟಿ ಸ್ಟ್ರಕ್ಚರ್. The GST or goods and service tax has two components. One levied by the central government refers to as central GST or CGST, and the other collected by the state government refers to as a state GST or SGST. Both CGST and SGST apply to all transactions pertaining to goods and services. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಿಮಗೇಗೂ ಗೊತ್ತಿದೆ, ಇಲ್ಲಿ ಜಿ ಎಸ್ ಟಿಯಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ. ಸಿ ಜಿ ಎಸ್ ಟಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಲೆವಿ ಮಾಡುತ್ತೆ, ಎಸ್ ಜಿ ಎಸ್ ಟಿ ಅನ್ನೋದು ಸ್ಟೇಟ್ ಗೌರ್ಮೆಂಟ್ ಲೆವಿ ಮಾಡುತ್ತೆ. ಆನಂತರ ಈ ಏನು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಇದೆಯಲ್ಲ, ಇದು ಎಲ್ಲ ಟ್ರಾನ್ಸಾಕ್ಷನ್ಗೂ ಅಪ್ಲೈ ಆಗುತ್ತೆ. ಯಾವುದೇ ಸೇಲ್ಸ್ ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನಲ್ಲಿ ಬರೀ ಸಿ ಜಿ ಎಸ್ ಟಿ ಅಂತ ಇರಲ್ಲ, ಬರೀ ಎಸ್ ಜಿ ಎಸ್ ಟಿ ಅಂತ ಇರಲ್ಲ, ಎಲ್ಲದರಲ್ಲೂ ಎರಡು ಇದ್ದೇ ಇರುತ್ತೆ. ಬೋತ್ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಆರ್ ಪೇಡ್ ಟು ದ ರೆಸ್ಪೆಕ್ಟಿವ್ ಅಕೌಂಟ್ಸ್ ಆಫ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಂಡಿವಿಜುವಲಿ. ಏನು ಈ ಸಿ ಜಿ ಎಸ್ ಟಿ ಇದೆಯಲ್ಲ, ಇದರಲ್ಲಿ ಬಂದಂಥ ಟ್ಯಾಕ್ಸನ್ನು ಸಪ್ರೇಟಾಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತಾರೆ, ಎಸ್ ಜಿ ಎಸ್ ಟಿ ಬಂದ ಟ್ಯಾಕ್ಸ್ ಸಪ್ರೇಟಾಗಿ ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತಾರೆ. And CGST and SGST are treated individually, implying that the taxes paid against the CGST are allowed to be considered as input tax credit. ಸೊ ಆ ನಂತರ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಬರುತ್ತೆ. ಈಗ ಏನು ಸೆಲ್ಲರ್ ಮೊದಲಿಗೆ ಪರ್ಚೇಸ್ ಮಾಡಿರ್ತಾನಲ್ಲ ರಾ ಮೆಟೀರಿಯಲ್ನ, ಆಗ ಅವನು ಟ್ಯಾಕ್ಸನ್ನು ಕಟ್ಟಿರ್ತಾನಲ್ಲ, ಅದನ್ನು ಸೇಲ್ಸ್ ಮಾಡುವಾಗ ಅವನಿಗೆ ಸಿ ಜಿ ಎಸ್ ಟಿಯಿಂದ ಸೆಟ್ ಆಫ್ ಮಾಡಲಿಕ್ಕೆ, ಮೈನಸ್ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾರೆ. ಇಲ್ಲಿ there is a uniform procedure for collection of both CGST and SGST as prescribed in their respective legislation. ಸೊ ಏನು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇದೆಲ್ಲ, ಇದು ಎರಡನ್ನೂ ಕೂಡ ಕಲೆಕ್ಷನ್ ಮಾಡುವಂಥದ್ದು ಒಂದೇ ರೀತಿಯಾದಂಥ ಪ್ರೊಸೀಜರಲ್ಲಿ. ದ ಕಂಪೋಸಿಷನ್ ಆರ್ ಕಂಪೌಂಡಿಂಗ್ ಸ್ಕೀಮ್ ಫಾರ್ ಜಿ ಎಸ್ ಟಿ ಆ್ಯಸ್ ಆ್ಯನ್ ಅಪ್ಪರ್ ಸೀಲಿಂಗ್ ಆ್ಯಂಡ್ ಎ ಫ್ಲೋರ್ ಟ್ಯಾಕ್ಸ್ ರೇಟ್ ಕನ್ಸರ್ನಿಂಗ್ ದ ಗ್ರಾಸ್ ಆ್ಯನ್ಯುವಲ್ ಟರ್ನ್ ಓವರ್. ಮತ್ತು ಈ ಕಂಪೋಸಿಷನ್ ಸ್ಕೀಮ್ ಅಂತ ಇದೆಯಲ್ಲ, ಆ ಕಂಪೋಸಿಷನ್ ಸ್ಕೀಮಿಗೆ ಲಿಮಿಟ್ 1.5 ಕೋಟಿ, ಒಂದು ವರ್ಷದಲ್ಲಿ 1.5 ಕೋಟಿಗಿಂತ ಯಾರ ಟರ್ನ್ ಓವರ್, ಯಾವ ಸೆಲ್ಲರ್ದು ಟರ್ನ್ ಓವರ್ ಇದೆ ಅಂದರೆ ಒಂದು ವರ್ಷದಲ್ಲಿ ಟೋಟಲ್ ಸೇಲ್ಸ್ 1.5 ಕೋಟಿಗಿಂತ ಕಡಿಮೆ ಇದ್ದರೆ ಅವರು ಕಾಂಪೋಸಿಷನ್ ಸ್ಕೀಮನ್ನು ಆಪ್ಟ್ ಮಾಡ್ಕೋಬೋದು. ಈಗ ಅದನ್ನು 75 ಲ್ಯಾಕಿಗೆ ರಿಡ್ಯೂಸ್ ಮಾಡಿದ್ದಾರೆ. ಆ್ಯಸ್ ಎ ಟ್ಯಾಕ್ಸ್ ಪೇಯರ್ ಯು ಮಸ್ಟ್ ಸಬ್ಮಿಟ್ ಪೀರಿಯಾಡಿಕ್ ರಿಟರ್ನ್ಸ್ ಇನ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಟು ಬೋತ್ ದ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಅಥಾರಿಟೀಸ್. ಸೊ ಇಲ್ಲಿ ಪ್ರತಿ ಟ್ಯಾಕ್ಸ್ ಪೇಯರ್ ಕೂಡ, ಟ್ಯಾಕ್ಸ್ ಕಟ್ಟುವಂಥ ವ್ಯಕ್ತಿಯು ಏನು ಅಂದರೆ ಯೂಶ್ವಲಾಗಿ ಎವ್ರಿ ಮಂತ್ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಇರುತ್ತೆ. ಈ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಸಪ್ರೇಟಾಗಿ ಅದು ಏನು ಅವರ ಫಾರ್ಮೆಟ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆ ಫಾರ್ಮೆಟಲ್ಲೇ ಕಟ್ಟಬೇಕಾಗುತ್ತೆ. ಈಚ್ ಟ್ಯಾಕ್ಸ್
payer is allotted a 14 or 15 digit PAN linked taxpayer identification number. ಮತ್ತು ಏನು ಮುಂಚೆ ಟಿನ್ ನಂಬರ್ ಅಂತ ಇತ್ತು, ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್, ಈಗ ಜಿ ಎಸ್ ಟಿ ಟಿನ್ ಅಂತ ಇದೆ, ಜಿ ಎಸ್ ಟಿ ಎನ್ ನಂಬರ್. ಈ 14-15 ಡಿಜಿಟ್ ನಂಬರ್ ಕೊಡ್ತಾರೆ ಸಪ್ರೇಟಾಗಿ. ಪ್ರತಿ ರಿಜಿಸ್ಟರ್ಡ್ ಸೆಲ್ಲರಿಗೆ ಜಿ ಎಸ್ ಟಿ ರಿಜಿಸ್ಟರ್ ಆಗಿರಬೇಕು, ಅದು ಅವರ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಸೊ ಈ ನಂಬರ್ ಇಟ್ಕೊಂಡೆ ಅವರು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. Then what are the benefits of dual GST? The dual GST structure is a transparent and straightforward tax model with a predefined set of CGST and SGST rates. The benefits of having a dual GST structure include: first one, reduction in the total number of taxes levied by the central and state governments. So ಇಲ್ಲಿ ಏನಂದರೆ, ಈಗ ಫಸ್ಟ್ ನೋಡಿ, ರಿಡಕ್ಷನ್ ಇನ್ ದ ಟೋಟಲ್ ನಂಬರ್ ಆಫ್ ಟ್ಯಾಕ್ಸಸ್ ಲೆವಿಡ್ ಬೈ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಅಂದರೆ ಮುಂಚೆ ಜಿ ಎಸ್ ಟಿ ಇಲ್ದಿದ್ರೆ ಮುಂಚೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ, ಈ ಯಾವುದು ಫಸ್ಟ್ ಸೆಷನಲ್ಲಿ ಇನ್ಫಾರ್ಮ್ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ರೀತಿಯಾದಂಥ ಇಂಡೈರೆಕ್ಟ್ ಟ್ಯಾಕ್ಸನ್ನು ಲೆವಿ ಮಾಡುತ್ತೆ. ಹಲವಾರು ಎಕ್ಸೆಸ್ ಡ್ಯೂಟಿ ಇರ್ಬೋದು, ಸ್ಪೆಷಲ್ ಎಕ್ಸೆಸ್ ಡ್ಯೂಟೀಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇರ್ಬೋದು, ವೆಲ್ತ್ ಟ್ಯಾಕ್ಸ್ ಇರ್ಬೋದು. ಸೊ ಹೀಗೆ ಹಲವಾರು ಟ್ಯಾಕ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಲೆವಿ ಮಾಡ್ತಾಯಿತ್ತು. ಹಾಗೆಯೇ ಸ್ಟೇಟ್ ಗೌರ್ಮೆಂಟ್ ಬಂದಾಗ ಅವರು ಸೇಲ್ಸ್ ಟ್ಯಾಕ್ಸು, ವ್ಯಾಟ್ ಇರ್ಬೋದು, ಈ ಥರ ಬೇರೆ ಬೇರೆ ರೀತಿಯಾದಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿ ಮಾಡ್ತಾಯಿದ್ರು. ಅದೆಲ್ಲ ಕೂಡ ಈಗ ರಿಡ್ಯೂಸ್ ಆಗಿದೆ. Second point, a decrease in the effective tax rate for different goods. So usually before implementation of GST, earlier in the indirect tax system, in many cases for many goods the tax rate are usually very high, because there are number of indirect taxes was levying on the same particular goods. But after implementation of GST, only one type of tax is levied on the particular goods. ಸೊ ಮುಂಚೆ ಹಲವಾರು ಈ 3-4 ಥರದ ಟ್ಯಾಕ್ಸನ್ನು ಪ್ರತಿ ಗೂಡ್ಸ್ ಮೇಲೆ ಹಾಕ್ತಾಯಿದ್ರು. ಹಾಗಾಗಿ ಅದರ ರೇಟ್ ಏನಾಗ್ತಿತ್ತು, ಜಾಸ್ತಿ ಆಗ್ತಾಯಿತ್ತು. ಬಟ್ ಜಿ ಎಸ್ ಟಿ ಬಂದ ನಂತರ ಒಂದೇ ಟ್ಯಾಕ್ಸ್ ಇರೋದ್ರಿಂದ ಟ್ಯಾಕ್ಸ್ ರೇಟ್ ಕಡಿಮೆ ಅಂದರೆ ರಿಡ್ಯೂಸ್ ಆಗಿದೆ. ಆ್ಯಂಡ್ ಎಲಿಮಿನೇಷನ್ ಆಫ್ ದಟ್ ಎಕ್ಸಿಸ್ಟಿಂಗ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸಸ್. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಮೀನ್ಸ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಡಬಲ್ ಟ್ಯಾಕ್ಸೇಷನ್. ಇಲ್ಲಿ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಡಬಲ್ ಟ್ಯಾಕ್ಸೇಷನ್ ಆಗ್ತಾಯಿತ್ತು. ಅಂದರೆ ಒಬ್ಬ ಗ್ರಾಹಕ ಖರೀದಿ ಮಾಡುವಾಗ ಅವನು ಆ ವಸ್ತುವಿನ ಮೇಲೆ ಏನು ಒಂದು ಬೆಲೆ ಇದೆಯಲ್ಲ, ಒಂದು ರೇಟ್ ಇದೆಯಲ್ಲ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಪ್ಲಸ್ ಅದಕ್ಕಿಂತ ಮುಂಚೆ 2-3 ಟ್ಯಾಕ್ಸ್ ಅದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ, ಆ ಅಮೌಂಟ್ಗೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ಅದನ್ನ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಬಟ್ ಅದು ಈಗ ಇಲ್ಲ. ರಿಡಕ್ಷನ್ ಆಫ್ ದ ಟ್ಯಾಕ್ಸ್ ಪೇಯರ್ಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಥ್ರೂ ಸಿಂಪ್ಲಿಫೈಡ್ ಟ್ಯಾಕ್ಸ್ ಕಂಪ್ಲೈನ್ಸ್. ಸೊ ಈ ಮುಂಚೆ ಎಲ್ಲ ನಿಮಗೆ ಟ್ಯಾಕ್ಸನ್ನು ಕಟ್ಟಬೇಕಂತಂದರೆ ಹಲವಾರು ಪ್ರೊಸೀಜರ್ಸ್ ಇತ್ತು. ಈಗ ತೀರಾ ಸರಳ ಮಾಡಿದ್ದಾರೆ, ಸಿಂಪಲ್ ಮಾಡಿದ್ದಾರೆ. ಇನ್ಕ್ರೀಸ್ಡ್ ಟ್ಯಾಕ್ಸ್ ಕಲೆಕ್ಷನ್ಸ್ ಬೇಸ್ಡ್ ಆನ್ ಎ ಬ್ರಾಡರ್ ಟ್ಯಾಕ್ಸ್ ಬೇಸ್ ಆ್ಯಂಡ್ ಇಂಪ್ರೂವ್ಡ್ ಕಂಪ್ಲೈನ್ಸ್. ಆಬ್ವಿಯಸ್ಲಿ ಆಫ್ಟರ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ, ಅಟ್ ಪ್ರೆಸೆಂಟ್ ಆನ್ ಆನ್ ಎವರೇಜ್ ಎವ್ರಿ ಮಂತ್ ಸೆಂಟ್ರಲ್ ಗೌರ್ಮೆಂಟ್ ದೇ ಆರ್ ಗೆಟಿಂಗ್ 1 lakh crore rupees. ಸೊ ಇಲ್ಲಿ ಪ್ರತಿ ತಿಂಗಳು ಈಗ ಗೌರ್ಮೆಂಟ್ ಯೂಶ್ವಲಾಗಿ 1 ಲಕ್ಷ ಕೋಟಿ ಸಿಗ್ತಾ ಇದೆ ಟ್ಯಾಕ್ಸ್ ಗೌರ್ಮೆಂಟಿಗೆ, ಸರಾಸರಿ 1 ಕೋಟಿ. ಓಕೆ, ಹಾಗಾಗಿ ಇಲ್ಲಿ ಈ ಜಿ ಎಸ್ ಟಿಯಿಂದ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಸೊ ಹೌ ಡಸ್ ಜಿ ಎಸ್ ಟಿ ವರ್ಕ್ ನೋಡಿ, ಇದೊಂದು ಎಕ್ಸಾಂಪಲ್. ಇದರಲ್ಲಿ ಇದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಜಿ ಎಸ್ ಟಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಪರ್ಚೇಸ್ಡ್ ರಾ ಮೆಟೀರಿಯಲ್ಸ್ ಎಟ್ ₹100 ರೂಪೀಸ್ಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದಾಗ ಅದು ಕಾಸ್ಟ್. ಇದಕ್ಕೆ 10% ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ. ಆಗ ಟ್ಯಾಕ್ಸ್ ಎಷ್ಟಾಯಿತು, ಈಗ ಇನ್ಪುಟ್ ಟ್ಯಾಕ್ಸ್ ರೇಟ್ ಈಗ ಇವ್ನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು. ಹಾಗಾಗಿ ಇದು ನೋಡಿ, ಇದು ರೇಟ್ 10% ಎಷ್ಟು ಅಂತ ಹೇಳಿದರೆ ಇಲ್ಲಿ 10 ರೂಪೀಸ್. ಇನ್ಪುಟ್ ಟ್ಯಾಕ್ಸು ಮೊದಲಿಗೆ ಇರೋದಿಲ್ಲ, ಫಸ್ಟ್ ಪರ್ಚೇಸ್ ಮಾಡಿದಲ್ಲ, ಸೇಲ್ ಮಾಡಿದಾಗ ಮಾತ್ರ ಅದು ಬರೋದು. ಇದು ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು, 10 ರೂಪೀಸ್. ಸೆಲ್ಲಿಂಗ್ ಪ್ರೈಸ್ 100 ಪ್ಲಸ್ ಟ್ಯಾಕ್ಸ್ 110. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರರ್ ಉತ್ಪಾದನೆ ಮಾಡ್ತಾನಲ್ಲ, ಅವನು ಒಂದು 50 ರೂಪಾಯಿ ಆ್ಯಡ್ ಮಾಡ್ತಾನೆ, ಅವನದು ಅಮೌಂಟ್ ರೇಟನ್ನು. ಸೊ 150 ಕಾಸ್ಟ್ ಆಗುತ್ತೆ. ಆ್ಯಂಡ್ 10% ಆನ್ ಜಿ ಎಸ್ ಟಿ 150 ಮೇಲೆ 10% ಅಂದರೆ 15 ರೂಪೀಸ್. ಈಗ ಅವನು ಆಲ್ರೆಡಿ ಹಿಂದೆ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿರ್ತಾನಲ್ಲ ರಾ ಮೆಟೀರಿಯಲ್ 100 ರೂಪಾಯಿಗೆ, ಆಗ 10 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ನಲ್ಲ, ಅದನ್ನ ಇನ್ಪುಟ್ ಟ್ಯಾಕ್ಸ್ ರೇಟನ್ನು ಈಗ ಇದರಿಂದ ಮೈನಸ್ ಮಾಡ್ಕೋಬೋದು. ಈ 15 ರೂಪಾಯಿಂದ 15 ಮೈನಸ್ 10. ಸೊ ಬ್ಯಾಲೆನ್ಸ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಾನೆ ಇವನು, 5 ರೂಪಾಯಿನ ಗೌರ್ಮೆಂಟಿಗೆ ಕೊಡಬೇಕು. ಸೊ ಇದರಲ್ಲಿ ಟ್ಯಾಕ್ಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು, 165. ದೆನ್ ಹೋಲ್ಸೇಲರ್ ಆ್ಯಡ್ಸ್ ಅ ಪ್ರಾಫಿಟ್ ಆಫ್ 10 ರೂಪೀಸ್. ಇಲ್ಲಿ ನೋಡಿ 150 ಇತ್ತು, 10 ರೂಪಾಯಿ ಹೋಲ್ಸೇಲರ್ ಆ್ಯಡ್ ಮಾಡ್ತಾನೆ ಪ್ರಾಫಿಟ್, ಆಗ 160 ಆಯಿತು. ಇದರ ಮೇಲೆ 10% ಜಿ ಎಸ್ ಟಿ ಅಂದರೆ 16 ರೂಪೀಸ್. ಇವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು, 5 ರೂಪೀಸ್ ಆಲ್ರೆಡಿ ಮೇಲೆ ಟ್ಯಾಕ್ಸ್ ಕಟ್ಟಿರುವಂಥದ್ದು.
ಸೊ ಅದು ಮೈನಸ್ ಮಾಡಿದಾಗ 1 ರೂಪಾಯಿ ಅಷ್ಟೇ. ನೆಕ್ಸ್ಟ್ ರೀಟೇಲರ್ ಆ್ಯಡ್ಸ್ ಎ ಪ್ರಾಫಿಟ್ ಆ್ಯಟ್ 20. ರೀಟೇಲರ್ 20 ರೂಪಾಯಿ ಆ್ಯಡ್ ಮಾಡ್ತಾನೆ ನೋಡಿ, 160 ಪ್ಲಸ್ 120, ಸೊ 10% ಮೀನ್ಸ್ 18 rupees. ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಪ್ರೀವಿಯಸ್ ನೋಡಿ, ಇವನು 10% ಟ್ಯಾಕ್ಸ್ ಎಷ್ಟು ಇತ್ತು, 16 rupees. ಸೊ ಬ್ಯಾಲೆನ್ಸ್ ಈಸ್ 2 rupees ಆ್ಯಂಡ್ ದ ಟೋಟಲ್ ಪ್ರೈಸ್ ಇಸ್ 198. ಆ್ಯಂಡ್ ದ ಫೈನಲ್ ಸೆಲ್ಲಿಂಗ್ ಪ್ರೈಸ್ ಟು ಕಸ್ಟಮರ್ ನೋಡಿ, ಫೈನಲ್ ಆಗಿ ಕಸ್ಟಮರ್ಗೆ 180 ರೂಪಾಯಿಗೆ ರೀಟೇಲರ್ ಸೇಲ್ ಮಾಡ್ತಾನೆ. ಅದರ ಮೇಲೆ 10% ಟ್ಯಾಕ್ಸ್ ಅಂದರೆ 18 ರೂಪಾಯಿ ಕಟ್ತಾನೆ ಅಷ್ಟೇ. ಸೊ ದಟ್ ಈಸ್ ದ GST. ಥ್ಯಾಂಕ್ ಯು.